ಒಪ್ಕೊಂಡಿರೋ ಅಂದ್ರೆ ಆಗಲ್ವಾ? ಯಾಕೆ ನಾನೇನು ಮಾಡಿದೆ? ಅವ್ರ ಮುಂದೆ ತಾಳಿ ತಾಳಿ ಅಂತ ಏನು ಕೇಳಬೇಕಿತ್ತು? ಓ ಮೈ ಗಾಡ್, ವೆಡ್ಡಿಂಗ್ ಜ್ಯುವೆಲರಿ ಶಾಪಿಂಗ್ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಬಾಯಿಗೆ ಗಮ್ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ ಅಷ್ಟೇ. ನಿಂಗೆ ಅಂತಿಕ ಸುಮ್ಕಿರಂತ ಹೇಳ್ದೆ ತಾನೆ. ಅತ್ತೆಮ್ಮನ ಮುಂದೆ ಹೋಗೋದಕ್ಕೆ ಒಂಥರ ಆಯ್ತೈತೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಕಮಲಿ, ಒಂದ್ ಕೆಲಸ ಮಾಡು, ಕಾಪಿನ ನಾನ್ ತಕೊಂಡ ಕೊಡ್ತೀನಿ ಬಿಡು. ಬೇಡ ಬೇಡ, ನಾನ್ ತಗೊಂಡು ಹೋಗ್ಕೊಡ್ತೀನಿ, ಕೊಡು ಕಮಲಿ. ಅನಿಕಾ, ನಿಂಗೆ ನೀವಿಬ್ರು ತಗೊಂಡೋಗೋದು ಬೇಡ. ಈ ಮನೆ ಸೊಸೆ ನಾನು, ಅತ್ತೆಮ್ಮನ ಫ್ರೆಂಡ್ಸ್ ಬೇರೆ ಒಂಥರ. ಮನೆ ಸೊಸೆಯಾಗಿ ನಾನು ಹೋಗ್ದೆ ನೀವಿಬ್ರಲ್ಲಿ ಯಾರನ್ನ ತಕೊಂಡೋಗಿ ಕೊಟ್ರೆ ಅದಕ್ಕೂ ಕೊಂಗ್ ಮಾತಾಡ್ತಾರೆ. ನೀವಿಬ್ರು ಬೇಡ, ನಾನೇ ತಕೊಂಡೋಗಿ ಕೊಡ್ತೀನಿ. ಎಲ್ರೂ ಕಾಪಿ ಕುಡ್ದು ಕಾಪಿ ರುಚಿ ಹೆಂಗೈತೆ ಅಂತ ಹೇಳಿ. ಏನ್ ತರ ನಿನ್ ಸೊಸೆ ಡ್ರೆಸ್ಸಿಂಗ್ ಸೆನ್ಸ್ ಮಾತ್ರ ಔಟ್ಡೇಟೆಡ್ ಅನ್ಕೊಂಡಿದ್ದೆ, ಮಾತು ಹಾಗೆ ಆಡ್ತಾಳೆ. ವಿಲೇಜ್ ಇಂದ ಬಂದು ತುಂಬಾ ವರ್ಷ ಆಗಿರ್ಬೇಕಲ್ವಾ? ಅಟ್ಲೀಸ್ಟ್ ಈಗ್ಲಾದ್ರೂ ಮಾತು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅಪ್ಡೇಟ್ ಆಗ್ಬೇಕಲ್ವಾ? ಅಫ್ಕೋರ್ಸ್ ಅವಳು ಅಪ್ಡೇಟ್ ಆಗಿದ್ದಾಳೆ, ಆದರೆ ನನ್ನ ಸೊಸೆ ಕಂಫರ್ಟಬಲ್ ಆಗಿರೋದು ನನಗೆ ಇಂಪಾರ್ಟೆಂಟ್. ಐ ವಾಂಟ್ ಹರ್ ಟು ಬಿ ಹರ್ ಸೆಲ್ಫ್, ಯು ನೋ. ಇವೆಲ್ಲ ಕವರ್ ಅಪ್ ಮಾಡ್ಕೊಳ್ಳೋ ಮಾತುಗಳು ತರ. ಇನ್ ರಿಯಾಲಿಟಿ ನಿನ್ನ ಸೊಸೆ ನಮ್ಮ ಸೊಸೈಟಿಗೆ ಫಿಟ್ ಆಗಲ್ಲ, ನಿನ್ನ ಟೇಸ್ಟ್ಗೆ ಮ್ಯಾಚ್ ಕೂಡ ಆಗಲ್ಲ. ಐ ಡೋಂಟ್ ಥಿಂಕ್ ಶಿ ಫಿಟ್ಸ್ ಇನ್. ಮೇ ಬಿ ಅವಳು ನಿನ್ನ ಪ್ರೆಸ್ಟೀಜ್ಗೆ, ನಿನ್ನ ಮಾತಿಗೆ, ನಿನ್ನ ಕ್ಲಾಸ್ಗೆ ಸ್ವಲ್ಪ ಕೂಡ ಕೇರೇ ಮಾಡಲ್ಲ ಅನ್ಸುತ್ತೆ. ನೋನು, ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತಿಲ್ವಾ? ಶಿ ಡೆಫಿನೆಟ್ಲಿ ಫಿಟ್ಸ್ ಅಮಾಂಗ್ ಅಸ್. ಅವಳು ಬೈ ಚಾನ್ಸ್ ಆ ಥರ ರೆಡಿ ಆಗ್ತಾಳೆ ಅಷ್ಟೇ. ಬೇಕು ಅಂದಾಗ ಸಿಚುವೇಶನ್ಗೆ ತಕ್ಕ ಹಾಗೆ ಎಲ್ಲೆಲ್ಲಿ ಹೇಗಿರ್ಬೇಕು ಹಾಗೆ ಇರ್ತಾಳೆ ಅಲ್ವಾ ಕಮಲಿ? ಏನೋಪ್ಪ, ನೀನು ಹೇಳೋದಕ್ಕೂ ಅವಳು ಇರೋದಕ್ಕೂ ಸ್ವಲ್ಪ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಈಗೇನು ನಿಮಗೆ ಕನ್ವಿನ್ಸ್ ಆಗಬೇಕು ಅಷ್ಟೇ ತಾನೆ? ಕಮಲಿ, ಮೊನ್ನೆ ಕಿಟಿ ಪಾರ್ಟಿಗೆ ಅಂತ ಡ್ರೆಸ್ ತಗೊಂಡಿಯಲ್ಲ, ಹೋಗೋದನ್ನ ಹಾಕೊಂಡ್ ಬಾ. ಏನು ಯೋಚನೆ ಮಾಡ್ತಿದ್ಯಾ ಕಮಲಿ? ಹೋಗು ಹಾಕೊಂಡ್ ಬಾ. ಅಷ್ಟು ಆಸೆ ಪಟ್ಟು ತಗೊಂಡಿಯಲ್ಲ. ಇದೇನವೇ ನಿಂಗೆ? ಅತ್ತಮ್ಮ ನೋಡಿದ್ರೆ ಹಂಗನ್ಬಿಟ್ರು. ಅದ್ಯಾವುದೋ ಕಿಟ್ಟಿ ಪಾರ್ಟಿಗೆ ತಗೊಂಡಿದ್ದ ಡ್ರೆಸ್ಸು ಅಂತ ಹೇಳಿದ್ರು. ನಾನು ಎಲ್ಲಿಂದ ತಕೊಂಬರ್ಲಿ ಅದನ್ನ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ತಡಿ, ರಚನಾ ರೂಮ್ಗೆ ಹೋಗುಮ್ಮ. ಅವಳ ಬಟ್ಟೆ ಯಾವ್ದನ್ನ ನಿಂಗೆ ಸರಿ ಹೋಯ್ತದ ಅಂತ ನೋಡಿದ್ರಾಯ್ತು. ನೀ ಯಾಕವಿ ಬಂದೆ? ಕಮಲಿ, ಸ್ಟೈಲಿಶ್ ಕ್ಲೋತ್ಸ್ ಬಗ್ಗೆ ನನಗೆ ತಾನೇ ಗೊತ್ತು. ನೀನೀಗ ಹಾಕೋ ಬಟ್ಟೆನ ನಾನು ಸೆಲೆಕ್ಟ್ ಮಾಡ್ತೀನಿ. ತಾರಾ ಆಂಟಿ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ಹಾಗೆ ಫೇಂಟ್ ಆಗ್ಬಿಡ್ಬೇಕು. ಹಾ ಕಮಲಿ, ನಡಿ ರಚನನ್ ರೂಮ್ಗೆ ಹೋಗುಮ್ಮ.
ಓಕೆ ಕಮಲಿ, ರಚನಾ ವಾರ್ಡ್ರೋಬ್ ಅಲ್ಲಿ ನಿನಗೆ ಸೂಟ್ ಆಗುವಂತ ಬೆಸ್ಟ್ ಕ್ಲೋತ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಯು ವೇಟ್ ಹಿಯರ್. Check it out. Okay. So pretty. Look. ಕಮಲಿ, ನೀ ಹೇಗಿದೆ? ಇದಕ್ಕೆ ಒಂದು ಪರ್ಫೆಕ್ಟ್ ಟಾಪ್ ಇದೆ. ಇರು. ಯವಿ, ನೀನೇ ನಮ್ಮ ಕಮ್ಲಿನ ಪ್ಯಾಸೆಂಜರ್ ಕಳಿಸ್ಬೇಕು ಅಂತಿದ್ಯಾ? ಇಷ್ಟ ಆಗಿಲ್ವಾ? ಓಕೆ, ನೆಕ್ಸ್ಟ್. ಓಕೆ, ಲುಕ್ ಅಟ್ ದಿಸ್ ಕಲರ್. ಆಹಾ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಚಂದಾಗೈತೆ. ಆದ್ರೆ ನಿನಗೆ ನೀನ್ ಹಾಕೋ ತರ ಬಟ್ಟೆನ ತೋರಿಸ್ಬೇಡ, ಬೇರೆ ತೋರ್ಸು. ಇದು ಇಷ್ಟ ಆಗಿಲ್ವಾ? ಓಕೆ, ಇದು ಪಕ್ಕ ಕಮಲಿಗೆ ಇಷ್ಟ ಆಗುತ್ತೆ ನೋಡು. ಅನಿಕಾ, ದಯವಿಟ್ಟು ಮೈ ಮುಚ್ಚೋ ಅಂತ ಬಟ್ಟೆನ ಯಾವ್ದಾನ ತೋರಿಸ್ತೀಯಾ? ಮೈ ಮುಚ್ಚೋ ಬಟ್ಟೆ ಕಮಲಿ, ಇದನ್ನ ಹಾಕೊಂಡು ಅವಳ ಜೊತೆಗೆ ಜಾಗಿಂಗ್ ಹೋಗ್ಬಿಡು. ಈಗ ನೋಡು ಹೆಂಗ್ ಸೆಲೆಕ್ಟ್ ಮಾಡ್ತೀನಿ ಅಂತ. ಅನಿಕಾ, ದಯವಿಟ್ಟು ನೀನ್ ಇನ್ನೇನು ಸೆಲೆಕ್ಟ್ ಮಾಡಕ್ ಬರ್ಬೇಡ. ನೀನ್ ಅವಾಗಿಂದ ತೋರಿಸ್ತಿರೋ ಬಟ್ಟೆ ಯಾವ್ದು ಕಮಲಿ ಕುತ್ತಿಗೆ ಮುಚ್ತಾ ಇಲ್ಲ. ಕುತ್ತಿಗೆ ಮುಚ್ಚಬೇಕು, ತಾಳಿ ಇಲ್ದೇ ಇರೋದು ಕಾಣಿಸ್ಬಾರ್ದು ಅಂತ ನಾವು ಬಟ್ಟೆ ಹುಡುಕ್ತಾ ಇದ್ರೆ ಕುತ್ತಿಗೆ ಎಲ್ಲ ಕಾಣೋ ತರದೇ ಬಟ್ಟೆ ನೀನ್ ತೋರಿಸ್ತಾ ಇದ್ಯಾ? ಯಾಕೆ? ತಾಳಿ ಇಲ್ದೇ ಇರೋದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದು ನಿನ್ ಪ್ಲಾನಾ? ನಾನ್ ಬರೀ ಕಮಲಿಗೆ ಹೆಲ್ಪ್ ಮಾಡಕ್ ಬಂದೆ ಅಷ್ಟೇ. ಅವ್ವ, ನಿನ್ ಹೆಲ್ಪ್ ಯಾವ್ದು ನಮಗ್ ಬೇಕಾನಿಲ್ಲ. ಈಗಾಗ್ಲೇ ಸ್ಯಾನೆ ಮಾಡಿದ್ಯಾ, ದಯವಿಟ್ಟು ಇಲ್ಲಿಂದ ಹೋಗು. ಫೈನ್, ನಾನು ಏನೋ ಹೆಲ್ಪ್ ಮಾಡಕ್ಕೆ ಅಂತ ಬಂದೆ. ವಾಟ್ಎವರ್, ನೀವೇ ನೋಡ್ಕೊಳ್ಳಿ, ನಿಮ್ ಇಷ್ಟ. ಕಮಲಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ನಿನಗ್ ನಾನ್ ಬಟ್ಟೆ ಹುಡುಕ್ತೀನಿ ತಾಳು. ಕಮಲಿ, ಇದ್ ನೋಡು. ಕಮಲಿ, ಈ ಬಟ್ಟೆಲಿ ಕುತ್ತಿಗೆ ಪೂರ್ತಿ ಮುಚ್ತೈತೆ. ಈ ಬಣ್ಣನೂ ನಿಂಗೆ ಹೊಂತೈತೆ. ಹೋಗು, ಇದನ್ನ ಹಾಕೊಂಬ. ಗಾಡ್, ಇದು ಆ ಕೆಸ್ರಿನ್ ಕಮಲಿ ರೂಮ್. ಯಾಕೋ ರಿಷಿ,
ನೀನು ನನ್ನ ಪ್ರೀತಿನೇ ಅರ್ಥ ಮಾಡ್ಕೋತಿಲ್ಲ. ಹೋಗಿ ಹೋಗಿ ಈ ಕೆಸರಿನ ಕಮಲಿನ ಮದುವೆ ಮಾಡ್ಕೊಂಡಿದ್ಯಲ್ಲ. ಈ ಕಮಲಿ ರಿಷಿ ನನ್ನ ಕತ್ತಿಗೆ ಕಟ್ಟಬೇಕಾಗಿರೋ ತಾಳಿನ ನಿನ್ನ ಕತ್ತಿಗೆ ಕಟ್ಟುವಾಗ ಮಾಡಿದ್ಯಲ್ಲ. ಐ ಹೇಟ್ ಯು. ವಾಟ್ ಕಮಲಿ, ಈ ಅನಿಕಾ ಇಷ್ಟು ಬೇಗ ಡಿಫೀಟ್ನ ಎಕ್ಸೆಪ್ಟ್ ಮಾಡಲ್ಲ. ದ ರೇಸ್ ಇಸ್ ಸ್ಟಿಲ್ ಆನ್. ನೋಡ್ತಾ ಇರೋ, ಈ ತಾಳಿ ನನ್ನ ಕತ್ತಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಕೆಳಗೆ ಏನು ಡ್ರಾಮಾ ನಡೀತಿದೆ ಅಂತ ಹೋಗಿ ನೋಡೋಣ. ನನ್ನ ಪ್ಲ್ಯಾನ್ ಈಗಲೇ ಸ್ಟಾರ್ಟ್ ಮಾಡಬೇಕು. ಏನ್ ತರ ನಿನ್ ಮುದ್ದಿನ ಸೊಸೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? Wow, just beautiful. But actually, ಕಮಲಿ ಮೊದಲು ಹೇಗಿದ್ಲೋ ಹಾಗೆ ನನಗಿಷ್ಟ. ಶಿ ಈಸ್ ಅ ನ್ಯಾಚುರಲ್ ಗರ್ಲ್. ಆದ್ರೂ ತರ ನಿನ್ನ ಸ್ಟೇಟಸ್ಗೆ, ನಿನ್ನ ಪ್ರೆಸ್ಟೀಜ್ಗೆ ನಿನ್ನ ಸೊಸೆ ಬಿಹೇವಿಯರು ತುಂಬ ಔಟ್ಡೇಟೆಡ್ ಅನಿಸ್ತಲ್ವಾ? ಏನೋ ನಿನ್ನ ಕ್ಲಾಸಿಗೆ ಮ್ಯಾಚ್ ಆಗ್ತಿಲ್ಲ ಅನಿಸ್ತದೆ. ತಪ್ಪು ವಾಣಿ. ಸ್ಟೈಲು, ಕ್ಲಾಸು ಎಲ್ಲ ನಾವು ಹಾಕೋ ಬಟ್ಟೆಯಿಂದ ಅಳಿಬಾರ್ದು. ಅವರ ಸ್ವಭಾವ, ನಡವಳಿಕೆ ನೋಡಿ ಜಡ್ಜ್ ಮಾಡಬೇಕು ಅನ್ನೋದು ನನ್ನ ಪ್ರಿನ್ಸಿಪಲ್. ನನ್ನ ಸೊಸೆ ಕಮಲಿ ಊರು ಬಿಟ್ಟು ಸಿಟಿಗೆ ಬಂದರೂ ಅವರ ಊರಿನ ನೇಟಿವಿಟಿ, ಕಲ್ಚರ್, ಊರಿನ ಭಾಷೆ ಬಿಟ್ಕೊಡದೆ ಇರೋದು ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ.
In fact, that makes her unique than anyone else. I'm proud of my daughter-in-law. But ಎಲ್ಲೆಲ್ಲಿ ಹೇಗಿರಬೇಕು ಅನ್ನೋದು ನನ್ನ ಸೊಸೆ ಕಮಲಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಅಲ್ವಾ ಕಮಲಿ? ಇದೇನಿದು ಆಂಟಿ ಇವತ್ತು ಫುಲ್ ರಿವರ್ಸ್ ಗಿಯರ್ ಅಲ್ಲಿ ಇದ್ದಾರೆ. ಯು ಆರ್ ವೆರಿ ಲಕ್ಕಿ ತಾರಾ. Of course, yes. ಅವ್ರು ಮಾತ್ರ ಅಲ್ಲ ಆಂಟಿ, ನಾನು ಕೂಡ ಇಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡೀನಿ. ನನ್ನ ಮಗಳ ಥರ ನೋಡ್ಕೊಳ್ಳೋ, ನನ್ನ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ನಿಲ್ಲೋ ಅಂತ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯ. ನೀನು ಹಿಂಗೆ ಇರು ಹಂಗೆ ಇರು ಅಂತ ಹೇಳ್ದೆ, ನೀನು ಹೆಂಗೆ ಇದ್ರು ಚೆನ್ನ ಅಂತ ಮನ್ಸಾರೆ ಒಪ್ಕೊಳ್ಳೋ ಅಂತ ಅತ್ತೆ ಏಟ್ ಜನಕ್ಕೆ ಸಿಗ್ತಾರೆ ಹೇಳಿ? ಏನೋ ನೀವು ಅತ್ತೆ ಸೊಸೆ ಚೆನ್ನಾಗಿದ್ದೀರಲ್ಲ ಅಷ್ಟು ಸಾಕು. ನಾವಿನ್ ಬರ್ತೀವಿ ತರ ಡಿಸೈನ್ ಫೈನಲ್ ಆದ್ಮೇಲೆ ಕಾಲ್ ಮಾಡ್ತೀವಿ, ಒಟ್ಟಿಗೆ ಶಾಪಿಂಗ್ ಹೋಗೋಣ. ಹಾ ಬಂದ್ರೆ ಹೋಗೋಣ. ಆಹಾಹಾ, ಅತ್ತೆ ಸೊಸೆ ಎಷ್ಟು ಚೆನ್ನಾಗಿ ಒಂದಾಗ್ಬಿಟ್ರಲ್ಲ. ಇಲ್ಲಿ ನನ್ಗೆ ಇನ್ನೇನ್ ಕೆಲಸ ಇದೆ. ಓಕೆ ತಾರಾ ಆಂಟಿ, ನನಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಪರವಾಗಿಲ್ಲ ಕಮಲಿ, ನಾಟಕ ಚೆನ್ನಾಗೇ ಆಡ್ತೀಯ. ನಾಟಕನ ಮತ್ತಿನ್ನೇನು, ನಾನೇನೋ ಬಂದವ್ರೆದ್ರಿಗೆ ಮನೆ ಮಾನ ಮರ್ಯಾದೆ ಹಾಳಾಗಿ ಹೋಗ್ಬಾರ್ದು ಅಂತ ತೋರಿಕೆಗೆ ಒಂದು 4 ಮಾತಾಡಿದ್ರೆ ನೀನು ಅದನ್ನೇ ಬೇಸಾಗಿಟ್ಕೊಂಡು ನನ್ನ ಮೇಲಿರೋ ಅಸಹನೆನ ಚೆನ್ನಾಗೇ ಹೊರಗೆ ಹಾಕ್ತೆ ಬಿಡು. ಇಲ್ಲ ಅತ್ತೆಮ್ಮ, ದಯವಿಟ್ಟು ಹಂಗೆ ಅನ್ಕೊಂಬೇಡಿ. ನನ್ನ ನಿಮ್ಮ ಮಧ್ಯೆ ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದಿರ್ಬೋದು. ಹಂಗಂತ ನನ್ನ ಮನ್ಸಿನಾಗೆ ನಿಮ್ ಯಾಕೆ ಪ್ರೀತಿ ಗೌರವ ಕಾಳಜಿ ಇದ್ಯಾವುದೂ ಇಲ್ಲ ಅಂತ ಅನ್ಕೋಬೇಡಿ. ನನ್ನ ಮನ್ಸಿನಾಗೆ ನಿಮ್ ಯಾಕೆ ಅಪಾರವಾದ ಗೌರವ ಇದ್ದೇ ಇರ್ತೈತೆ. ಶಬಾಷ್ ಕಮಲಿ. ಹೀಗೆ ಬೆಣ್ಣೆ ಮಾತುಗಳು ಆಡ್ಕೊಂಡೆ ನೀನ್ ಕಾಲೇಜ್ಗೆ ಹೋಗೋದಕ್ಕೆ ನಾನು ಸಪೋರ್ಟ್ ಮಾಡ್ತಿಲ್ಲ. ನಿನ್ನ ಆಸೆ ಕನಸುಗಳಿಗೆ ನಾನು ಅಡ್ಡಿಯಾಗಿದ್ದೀನಿ ಅನ್ನೋದನ್ನ ನಾಜೂಕಾಗಿ ಎಲ್ರ ಮುಂದೆ ಮುಖಕ್ಕೆ ಹೊಡೆದಾಗ ಹೇಳ್ದಿಯಲ್ಲ, ಮೆಚ್ಚಬೇಕು ನಿನ್ನ ಚಾಲಾಕಿತನ. ಅತ್ತಮ್ಮ, ಅದೆಲ್ಲ ಏನೂ ನನಗೆ ಗೊತ್ತಾಗಕ್ಕಿಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಮುಂದೆ ನನ್ನ ತೋರಿಕೆಗೆ ಹೋಗ್ಲಿರ್ಬೋದು, ಆದ್ರೆ ನಾನು ನಿಮ್ಮ ಬಗ್ಗೆ ಆಡಿದ ಮಾತೆಲ್ಲ ಮನ್ಸಿಂದ ಬಂದಿದ್ದು ಅತ್ತಮ್ಮ.